ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಅಣ್ಣಂದ್ರು ತುಂಬ ಎಲ್ಲರೂ ನಾವು ತಿರುಪತಿಗೆ ಹೋಗ್ತಿದ್ದೀವಿ, ದೊಡ್ಡ ತಿರುಪತಿಗೆ. ನಾವು ಇವಾಗ ಬೆಳಗಿನ ಜಾವ 6 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಎಲ್ಲರೂ ಹೊರಟು ತಿಂಡಿ ತಿಂದು ಎಲ್ಲೆಲ್ಲ ಮುರುಗನ್ ಇಡ್ಲಿ ಪಾಯಿಂಟ್ ಅಲ್ಲಿ ಎಲ್ಲ ದೋಸೆ ಇಡ್ಲಿಗಳೆಲ್ಲ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಕಾಣಿಪಾಕಂಗೆ ಹೋಗಿ ದರ್ಶನ ಮಾಡ್ಕೊಂಡು ಪ್ರಸಾದ ಎಲ್ಲ ತಗೊಂಡು ತಿನ್ಕೊಂಡು. ಪ್ರಸಾದ ಅಂತ ತುಂಬಾ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಕೊಟ್ಟರು, ಆ ಪ್ರಸಾದಕ್ಕೆ ಹೊಟ್ಟೆ ತುಂಬ ಇತ್ತು. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿರೋದು ದೊಡ್ಡ ತಿರುಪತಿ ಕಡೆಗೆ. ಇಲ್ಲಿ ನೋಡಿ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಅಂತಂದ್ರೆ, ನೋಡಿ ಸಕ್ಕತ್ತಾಗಿದೆ ಇಲ್ಲಿ. ನಿಮ್ಗೆ ಬೆಟ್ಟಗಳಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕು ಅಥವಾ ಅಲ್ಲಿ ಕೂಡ ಹೋಗಿ ಈ ಥರ ವ್ಲಾಗ್ಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ಟೈಮ್ ನಾವು ಅಲ್ಲಿಗೆ ಪ್ಲಾನ್ ಮಾಡ್ತೀವಿ. ಆಮೇಲೆ ನಾವು ಅಲ್ಲಿಂದ ಸೀದಾ ತಿರುಪತಿಗೆ ಬಂದು ಶ್ರೀನಿವಾಸ ಕಾಂಪ್ಲೆಕ್ಸ್ ಅಲ್ಲಿ ಟಿಕೆಟ್ಸ್ ಎಲ್ಲ ತಗೊಂಡು ನಂತರ ಹೋಟೆಲಲ್ಲಿ ಚೆಕ್ ಇನ್ ಆಗಿ ಆಮೇಲೆ ಪದ್ಮಾವತಿ ಅಮ್ಮನವರ ದರ್ಶನ ಮಾಡೋಣ ಅಂತ ಹೋದ್ವಿ. ಆದರೆ ಅಲ್ಲಿ ಬ್ರಹ್ಮೋತ್ಸವ ಎಲ್ಲ ನಡೀತಾ ಇತ್ತು, ಹಾಗಾಗಿ ನಮಗೆ ದರ್ಶನ ಮಾಡೋಕ್ಕಾಗಲಿಲ್ಲ, ಕ್ಯೂ ಜಾಸ್ತಿ ಇತ್ತು. ಮಾರನೇ ದಿನ ಪದ್ಮಾವತಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ನಂತರ ಸೀದಾ ತಿರುಮಲ ಬಂದು 12 ಗಂಟೆಗೆ ನಮಗೆ ಸ್ಲಾಟ್ ಇದ್ದಿದ್ದು. 12:15 ಆಗಿತ್ತು ನಾವು ಬರೋ ಅಷ್ಟರಲ್ಲಿ. ಸೊ ಅಲ್ಲಿಂದ ನಮ್ಗೆ 7 ಅವರ್ ಆಯಿತು. ಸೊ ನಮಗೆ ದರ್ಶನ ಆಗಿದ್ದು ಸಂಜೆ 7 ಗಂಟೆ 7:15 ಅಷ್ಟೊತ್ತಿಗೆ. ದರ್ಶನನೆಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಂತರ ಇಲ್ಲಿ ಅನ್ನ ಪ್ರಸಾದ ಎಲ್ಲ ಸಿಗುತ್ತೆ ಅಲ್ವಾ, ಸೊ ಅಲ್ಲೆಲ್ಲ ಊಟ ಮಾಡಿಕೊಂಡು ಆಮೇಲೆ ನಾವು ಇಲ್ಲಿಂದ ಕೆಳಗಡೆ ಇಳಿದು ಮತ್ತೆ ಚೆಕ್ ಇನ್ ಆದ್ವಿ. ಸೊ ನೆಕ್ಸ್ಟ್ ನಮ್ಮ ಪಾಯಿಂಟ್ ಬಂದ್ಬಿಟ್ಟು ಕಾಳಹಸ್ತಿ, ಅಲ್ಲಿಗೆ ಹೋಗಿ ಆಮೇಲೆ ನೋಡೋಣ. ಥ್ಯಾಂಕ್ ಯು, ಬಾಯ್.